ಮೆಟ್ರೋ ದರವನ್ನ ಹೆಚ್ಚಿಸಿದಂತಹ ಬಿಎಂಆರ್ಸಿಎಲ್ಗೆ ಈಗ ಸಾರ್ವಜನಿಕರು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಬೆಲೆ ಏರಿಕೆಗೆ ತಕ್ಕಂತೆ ನೀವು ಸೌಲಭ್ಯಗಳನ್ನ ಕೊಡಿ ನಮಗೆ ಮೆಟ್ರೋದಲ್ಲಿ ಅಂತ ಪ್ರಯಾಣಿಕರು ಮನವಿ ಮಾಡಿಕೊಂಡಿದ್ದಾರೆ. ಮುಂಬೈ, ಹೈದರಾಬಾದ್ ಹಾಗೂ ಚೆನ್ನೈ ಮಾದರಿಯಲ್ಲಿ ನಮಗೆ ಇಲ್ಲಿ ಸೌಲಭ್ಯಗಳು ಸಿಗಬೇಕು, ಆ ಮಾದರಿಗಳನ್ನ ಅನುಸರಿಸಿ ನೀವು ಸೌಲಭ್ಯಗಳನ್ನ ಕೊಡಿ ಅಂತ ಒತ್ತಾಯಿಸಿದ್ದಾರೆ. ಸರ್ಕಾರ ಬಿಎಂಆರ್ಸಿಎಲ್ ಒಂದ್ ಕಡೆ ಹೆಜ್ಜೆ ಇಡೋದಕ್ಕೆ ಹೋದ್ರೆ ರೇಟ್ ಜಾಸ್ತಿ ಮಾಡಬೇಕು ಅಂತ ಈಗ ಸಾರ್ವಜನಿಕರು ಕೂಡ ಆಕ್ರೋಶ ಹೊರ ಹಾಕ್ತಿದ್ದಾರೆ. ರೇಟ್ ಮಾತ್ರ ಹೆಚ್ಚಿಗೆ ಮಾಡೋದಲ್ಲ, ಅದಕ್ಕೆ ತಕ್ಕಂತೆ ಸೌಲಭ್ಯಗಳು ಸಿಗಬೇಕು ಅಂತ. ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ದರ ಡಬಲ್, ಸೌಲಭ್ಯ ಮಾತ್ರ ಶೂನ್ಯ ಅಂತ ಜನರು ಟೀಕೆ ಮಾಡ್ತಿದ್ದಾರೆ. ಚೆನ್ನೈ, ಕೊಚ್ಚಿ ಮೆಟ್ರೋದಲ್ಲಿ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಇದೆ. ಹೈದರಾಬಾದ್ ಮೆಟ್ರೋದಲ್ಲಿ ಸಂಚರಿಸಿದ್ರೆ ವಿವಿಧ ಗಿಫ್ಟ್ಗಳು ಸಿಗ್ತವೆ. ನಮ್ಮ ಮೆಟ್ರೋದಲ್ಲಿ ಏನ್ ಸಿಗುತ್ತೆ? ಬೆಂಗಳೂರಲ್ಲಿ ಬರೀ ಬೆಲೆ ಮಾತ್ರ ಏರಿಕೆ ಮಾಡ್ತೀರಾ. ಇನ್ನು ಸಾರ್ವಜನಿಕರ ಗಮನ ಸೆಳೆಯೋದಕ್ಕೆ ಅಂತ ದೇಶದ ಬೇರೆ ಬೇರೆ ಮೆಟ್ರೋಗಳಲ್ಲಿ ಬೇರೆ ಬೇರೆ ರೀತಿಯ ಪ್ಲಾನ್ಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ನಮ್ಮ ಮೆಟ್ರೋದಲ್ಲಿ ಬರೀ ದರ ಏರಿಕೆಯ ಬಿಸಿ ಅಷ್ಟೇ ಅಂತ ಜನರು ಹಿಡಿ ಶಾಪ ಹಾಕ್ತಿದ್ದಾರೆ. ಜೊತೆಗೆ ಒಂದಷ್ಟು ಮನವಿಯನ್ನ ಇಟ್ಕೊಂಡಿದ್ದಾರೆ, ನೀವು ಒಂದಷ್ಟು ಸೌಲಭ್ಯಗಳನ್ನು ನಮಗೆ ಕೊಡಿ. ದರ ಏರಿಕೆ ಮಾಡ್ತೀರಾ, ಓಕೆ, ನಾವು ಒಪ್ಕೊಂಡು ಪ್ರಯಾಣ ಮಾಡ್ತೀವಿ, ಅದೇ ರೀತಿ ಸೌಲಭ್ಯಗಳು ಬೇಕಲ್ಲ ಅಂತ. ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಸೌಲಭ್ಯ ಇದೆ ಅಂತ ಅದು ನೋಡೋದಾದ್ರೆ, ಚೆನ್ನೈ ಮೆಟ್ರೋದ ಪ್ರತಿ ಸ್ಟೇಷನ್ನಲ್ಲೂ ಕೂಡ ಸೈಕಲ್ ವ್ಯವಸ್ಥೆ ಇದೆ. 24 ಗಂಟೆಯೊಳಗೆ ಸೈಕಲನ್ನು ಹಿಂದಿರುಗಿಸ್ಬೇಕಂದ್ರೆ ಅಲ್ಲಿ ತೆಗೆದುಕೊಂಡು ಹೋದರೆ, ನೀವು ಏನೋ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂದರೆ ಮತ್ತೆ ಅಲ್ಲಿಗೆ ತೆಗೆದುಕೊಂಡು ಬಂದು ಇಡಬೇಕು. ಅಟ್ಲೀಸ್ಟ್ ಸೈಕಲ್ ವ್ಯವಸ್ಥೆಯನ್ನು ಅಲ್ಲಿ ಮಾಡಿದ್ದಾರೆ. ಇಲ್ಲ ಅಂತಂದರೆ ಪ್ರತಿ ತಾಸಿಗೆ 50 ರೂಪಾಯಿ ಹೆಚ್ಚುವರಿ ಹಣವನ್ನು ಕೊಡಬೇಕಾಗುತ್ತೆ 24 ಗಂಟೆ ನಂತರ. ಇನ್ನು ಸೈಕಲ್ ಕಳೆದು ಹೋಯಿತು ಅಂದರೆ 5,000 ರೂಪಾಯಿ ದಂಡ. ಇಲ್ಲಿ ಗಮನಿಸಬೇಕಾಗಿರೋದು ಅಲ್ಲಿ ಸೈಕಲ್ ವ್ಯವಸ್ಥೆ ಇದೆ ಅನ್ನೋದನ್ನ. ಮತ್ತೆ ಭಾನುವಾರ ಹಾಗೂ ರಾಷ್ಟ್ರೀಯ ಹಬ್ಬದ ದಿನ 50% ರಿಯಾಯಿತಿ ಇರುತ್ತೆ. ಅಲ್ಲಿ 100 ರೂಪಾಯಿ ಇತ್ತು ಅಂದರೆ 50 ರೂಪಾಯಿ ಮಾತ್ರ ನೀವು ಕೊಡಬೇಕು. ಮುಂಬೈ ಮೆಟ್ರೋದಲ್ಲಿ ಭರ್ಜರಿ ಡಿಸ್ಕೌಂಟ್ ವ್ಯವಸ್ಥೆ ಕೂಡ ಇದೆ. ಇನ್ನು ಮುಂಬೈನಲ್ಲಿ ಒಂದು ಕಾರ್ಡ್ ತೆಗೆದುಕೊಂಡ್ರೆ 25% ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಇನ್ನು ನಾಗ್ಪುರ ಮೆಟ್ರೋದಲ್ಲಿ ಪ್ರತಿ ನಿಲ್ದಾಣದಲ್ಲೂ ಬೇಬಿ ಕೇರ್ ಸೆಂಟರ್ ಇದೆ. ಇದು ತಾಯಿ ಮಗುವಿಗೆ ಆರೈಕೆಗೆ ಬೇಕಾಗಿರುವಂಥ ಬೇಬಿ ಕೇರ್ ಸೆಂಟರ್. ಇನ್ನು ಹೈದರಾಬಾದ್ ಮೆಟ್ರೋದಲ್ಲಿ ಲಾಯಲ್ಟಿ ಪ್ರೋಗ್ರಾಮ್ ಪರಿಚಯ ಮಾಡಿದ್ದಾರೆ. ತಿಂಗಳಿಗೆ 71ಕ್ಕಿಂತ ಹೆಚ್ಚು ಬಾರಿ ಪ್ರಯಾಣ ಮಾಡಿದ್ರಿ ಅಂದರೆ ಟೀ ಶರ್ಟ್ ಹಾಗೂ ಗಿಫ್ಟ್ಗಳನ್ನ ಕೊಡ್ತಾರೆ. ಆದರೆ ನಮ್ಮ ಬಿಎಂಆರ್ಸಿಎಲ್ ಮಾತ್ರ ಬೆಲೆ ಏರಿಕೆಯ ಹೊರೆ ಬಿಟ್ಟರೆ ಬೇರೆ ಏನೂ ಕೊಡ್ತಾ ಇಲ್ಲ. ಈ ಕೂಡಲೇ ಏರಿಕೆ ಮಾಡಿರುವಂಥ ಹಣವನ್ನು ಕಡಿಮೆ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಜೊತೆಗೆ ಬೇರೆ ಬೇರೆ ಕಡೆ ಇಷ್ಟೆಲ್ಲ ವ್ಯವಸ್ಥೆಗಳಿದ್ದಾವೆ, ನಮ್ಮಲ್ಲಿ ಯಾಕೆ ಏನೂ ವ್ಯವಸ್ಥೆ ಇಲ್ಲ ಅಂತ ಸಾರ್ವಜನಿಕರೇ ಪ್ರಶ್ನೆ ಮಾಡಿದ್ದಾರೆ. ಬಿಎಂಆರ್ಸಿ ಅವ್ರದ್ದು ನಮ್ಮ ಮೆಟ್ರೋ ಇದ್ರದ್ದು ಇದೊಂದು ಊಹಿಸ್ಲಿಕ್ಕೆ ಆಗದಿದ್ದಷ್ಟು ಇದು ಜನರಿಗೆ ಒಂದು ಹೊರೆ ಮತ್ತು ಬರೆ. ಯಾಕೆಂದ್ರೆ ಮೆಟ್ರೋದವ್ರು ಬರೀ ರೇಟ್ ಏರಿಸಿ ಇಟ್ಟಿದ್ದಾರೆ ಅಷ್ಟೇ, ದರಗಳು ಜಾಸ್ತಿ ಆಗಿದೆ. ಆದರೆ ಹೈದರಾಬಾದು, ಚೆನ್ನೈ ಮತ್ತು ಇದರಲ್ಲ ತುಂಬ ಬೇರೆ ಬೇರೆ ಫೆಸಿಲಿಟೀಸ್ ಕೊಡ್ತಾರೆ. ರಾಷ್ಟ್ರೀಯ ಹಬ್ಬದ ದಿವಸ 50% ರಿಯಾಯಿತಿ ಇದೆ. ಮತ್ತು ಸೈಕಲ್ಗಳು ಕೊಡ್ತಾ ಇದ್ದಾರೆ ಅಲ್ಲಿ ಇದರಲ್ಲಿ ಲೇಡೀಸ್ಗೆ ಎಲ್ಲರಿಗೂ. ಮತ್ತು ಹೈದರಾಬಾದ್ನಲ್ಲಿ ಬೇಬಿ ಸೆಂಟರ್ ಇದೆ. ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಇದೆ. ಸಾರ್ವಜನಿಕರನ್ನು ಸೆಳೆಯಲಿಕ್ಕೆ ನಾಗ್ಪುರ್, ಬಾಂಬೆ, ಬೇರೆ ಇತರ ಸಿಟಿಗಳಲ್ಲೆಲ್ಲ ವಿಶೇಷವಾದ ಕಾರ್ಯಕ್ರಮಗಳಿದೆ. ಮತ್ತು ತುಂಬ ಸಾರ್ವಜನಿಕರಿಗೆ ಅನುಕೂಲಕರವಾಗುವಂಥ ಕೆಲವೊಂದು ಸೌಲಭ್ಯಗಳು ಮಾಡ್ತಾ ಇದ್ದಾರೆ. ಇವ್ರದ್ದು ಏನಿಲ್ಲ, ಬೆಂಗಳೂರು ಮೆಟ್ರೋದವ್ರದ್ದು ಬರೀ ರೇಟ್ ಏರಿಸೋದು ಅಷ್ಟೇ, ಅವ್ರದ್ದು ಬೇರೆ ಏನಿಲ್ಲ. ಯಾಕೆಂದರೆ 29 ರೂಪಾಯಿ 60 ಮಾಡಿದ್ದಾರೆ, 10 ರೂಪಾಯಿ ಕಡಿಮೆ ಮಾಡಿ ಮೂಗಿಗೆ ತುಪ್ಪ ಸೋರುವಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ಖಂಡನೀಯ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸರಿಯಾದ ನ್ಯಾಯವಾದ ಬೆಲೆ ಇದು ಮಾಡಬೇಕು, ಹಾಗೆ ಫೆಸಿಲಿಟೀಸು ಕೊಡಬೇಕು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ಈಗ ಒಬ್ರು ಪ್ರಯಾಣಿಕರು ಪ್ರಶ್ನೆ ಮಾಡಿದ್ದಾರೆ, ಮುಂಬೈ, ಕೊಚ್ಚಿ, ಹೈದರಾಬಾದ್ನ ಮೆಟ್ರೋಗಳಲ್ಲಿ ಒಂದಷ್ಟು ವ್ಯವಸ್ಥೆಗಳಿದ್ದಾವೆ, ನಮ್ಮ ಬಿಎಂಆರ್ಸಿಎಲ್ ಏನು ವ್ಯವಸ್ಥೆ ಮಾಡಿಕೊಟ್ಟಿದೆ? ಬರೀ ದರ ಏರಿಕೆಯ ಬಿಸಿ ಮಾತ್ರ ಮುಟ್ಟಿಸ್ತಿದ್ದಿರಲ್ಲ, ಆ ವ್ಯವಸ್ಥೆಗಳನ್ನ ಮಾಡಿಕೊಡ್ತೀರಾ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಎಂಆರ್ಸಿಎಲ್ ಈ ಕಡೆ ಗಮನ ಹರಿಸುತ್ತಾ? ಫಸ್ಟ್ ಆಫ್ ಆಲ್ ದರ ಇಳಿಕೆ ಬಗ್ಗೆ ಗಮನ ಹರಿಸುತ್ತಾ? ಮುಖ್ಯವಾಗಿ ಈಗ ಕೆಲವು ಹೊತ್ತಿನಲ್ಲಿ ಪ್ರಯಾಣಿಕರು, ಕೆಲವು ಕನ್ನಡಪರ ಸಂಘಟನೆಗಳು ಬಿಎಂಆರ್ಸಿಎಲ್ ಕಚೇರಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಒಂದು ಹಂತದಲ್ಲಿ ಪ್ರಯಾಣಿಕರ ಆಕ್ರೋಶ ಸಾಕಷ್ಟು ಮತ್ತಷ್ಟು ಜಾಸ್ತಿನೇ ಆಗ್ತಾ ಇದೆ. ಕಾರಣ ಏನಂತಂದ್ರೆ, ಬೇರೆ ಬೇರೆ ನಗರಗಳಲ್ಲಿ ನಮ್ಮ ಮೆಟ್ರೋಗಳ ಸೇವೆ ಇರ್ತದೆ. ಅಲ್ಲಿ ಮಹಿಳೆಯರಿಗೆ ವಿಶೇಷವಾದ ಕೊಠಡಿಗಳಿರ್ತವೆ, ಬೇರೆ ಬೇರೆ ವ್ಯವಸ್ಥೆಗಳಿರ್ತವೆ, ಹಾಗೇನೆ ಟಾಯ್ಲೆಟ್ಗಳಿರ್ತವೆ, ಬೇರೆ ಬೇರೆ ಏನು ಮೆಟ್ರೋ ಆಫರ್ಗಳನ್ನು ಇಡುವಂಥದ್ದು ಪ್ರಯಾಣಿಕರಿಗೆ. ಆ ಹಬ್ಬದ ದಿನಗಳಲ್ಲಿ ಡಿಸ್ಕೌಂಟ್ ಅನ್ನ, ಟಿಕೆಟ್ ದರದಲ್ಲಿ ಡಿಸ್ಕೌಂಟ್ ಅನ್ನು ಕೊಡುವಂಥದ್ದು, ಹಾಗೇನೆ ಹೆಚ್ಚುವರಿ ಬೋಗಿಗಳನ್ನು ಅಥವಾ ಟ್ರೈನ್ ಅನ್ನು ವ್ಯವಸ್ಥೆ ಮಾಡುವಂಥದ್ದು, ಆ ತರದ ಫೆಸಿಲಿಟಿಗಳನ್ನು ಕೊಡುವ ಮೂಲಕ ರೇಟ್ ಹೈಕ್ ಮಾಡಿದ್ರು ಬೇರೆ ಬೇರೆ ಆಫರ್ಗಳನ್ನ, ಫೆಸಿಲಿಟಿಗಳನ್ನ ಮತ್ತೆ ಸೇಫ್ಟಿ ಮೆಜರ್ಮೆಂಟ್ ಅನ್ನ
ಬೇರೆ ನಗರಗಳಲ್ಲಿ ನಾವು ನೋಡಿದ್ದೀವಿ, ಅಲ್ಲಿ ಸಿಗ್ತಾ ಇದೆ. ಆದ್ರೆ ಇಲ್ಲಿ ಏನ್ ಸಿಗ್ತಾ ಇದೆ, ಕೇವಲ 1 to double ರೇಟ್ ಮಾತ್ರ ಏರ್ಸಿದೀರಾ, ಆದ್ರೆ ಬೇಕಾದಂತ ಫೆಸಿಲಿಟಿಗಳೇನು, ಎಸ್ಕಲೇಟರ್ ಸರಿಯಾಗಿ ವರ್ಕ್ ಆಗಲ್ಲ ಸ್ಟೇಷನ್ ಒಳಗಡೆ, ಸರಿಯಾಗಿ ಲೇಡೀಸ್ ಗಳಿಗೆ ಕೂತ್ಕೊಳ್ಳಕ್ಕೆ ಒಂದು ಸಪರೇಟ್ ಕೊಠಡಿಗಳಿಲ್ಲ, ಒಂದು ವಿಶ್ರಾಂತಿ ಕೊಠಡಿ ಇಲ್ಲ, ಆ ತರದ ಒಂದಿಷ್ಟು ಫೆಸಿಲಿಟಿಗಳು ಇಲ್ದೇನೆ ನೀವು ರೇಟ್ ಜಾಸ್ತಿ ಮಾಡಿದ್ರೆ ಇದು ಹೇಗೆ? ಮತ್ತೆ ನೀವು ರೆಗ್ಯುಲರ್ ದಿನಕ್ಕೂ ಫೆಸ್ಟಿವಲ್ ಡೇಸ್ಗಳಿಗೂ ಅಥವಾ ನ್ಯಾಷನಲ್ ಇದ್ರದ್ದು ಡೇಸ್ಗಳಿಗೂ ಕೂಡ ನೀವು ಅದೇ ರೀತಿ ರೇಟ್ ಅನ್ನ ಮಾಡಿದ್ರೆ ಜನ ಹೇಗೆ ಬರ್ತಾರೆ? ಹಾಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ನೀವು ನಮ್ಮ ವಿಶ್ವಾಸಾರ್ಹತೆಯನ್ನ ದಿನದ ಕಳೆದಂತ ಕಳ್ಕೊಂತ ಇದ್ರ. ರೇಟ್ ಹೈಕ್ ಜೊತೆಗೆ ನೀವು ಫೆಸಿಲಿಟಿಯನ್ನ ಕೊಡ್ಲೇಬೇಕು ಅನ್ನುವಂತ ಆಗ್ರಹ ಈಗ ಬೆಂಗಳೂರಿನ ನಮ್ಮ ಮೆಟ್ರೋ ಪ್ರಯಾಣಿಕರು, ಪ್ರಯಾಣ ಬೆಳೆಸುವಂತವ್ರು, ಅವ್ರದೇ ಆದಂತ ಸಂಘಟನೆ ಕೂಡ ಈಗ ರಚನೆ ಆಗಿದೆ. ನಾವು ಮೆಟ್ರೋ ಪ್ರಯಾಣಿಕರಾಗಿದ್ವಿ, ನಮ್ದೇ ಅಂತ ಸಂಘ ರಚನೆ ಮಾಡ್ಕೊಂಡು BMRCLಗಳಿಗೆ ಮನವಿ ಕೊಡುವಂತದ್ದು, ಸರ್ಕಾರಕ್ಕೆ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಮನವಿ ಕೊಡುವಂತದ್ದು, ಹಾಗೇನೆ ಯಾವ್ಯಾವ ರೀತಿ ವೈಲೇಷನ್ ಆಗಿದೆ, ಎಲ್ಲೆಲ್ಲಿ ವೈಲೇಷನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸುವಂತ ಮೂಲಕ ಒಂದ್ ರೀತಿಯಲ್ಲಿ ನಮಗೆ BMRCLಗೆ ಒತ್ತಡ ಹಾಕುವಂತ ಪ್ರಕ್ರಿಯೆ ಆಗ್ತಾ ಇದೆ. ಆದ್ರೆ ಎಲ್ಲವನ್ನೂ ಕೂಡ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮ ಮೆಟ್ರೋ ಪ್ರಾಧಿಕಾರದ ಅಧಿಕಾರಿಗಳು ಕುಳಿತಿರುವಂತದ್ದು. ಏನಂತಂದ್ರೆ ಅವರು ಜಾಸ್ತಿ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ವಾದಗಳು ಗಳಾಗ್ತಾ ಇದ್ದಂಗೆ ಗೌರ್ಮೆಂಟ್ ಗಳ ಮೇಲೆ ಸರ್ಕಾರದ ಮೇಲೆ ಅಧಿಕಾರಿಗಳು ಒತ್ತಡ ಹಾಕುವಂತ ಪ್ರಯತ್ನ ಮಾಡ್ತಿದ್ರೆ. ಆದ್ರೆ ಇದೆಲ್ಲವೂ ವಾಸ್ತವ. BMRCL ಅಧಿಕಾರಿಗಳು ಮೊದಲಿಂದನೂ ಗೊತ್ತು, ಮೆಟ್ರೋ ಕಟ್ಟದಂತಹ ಅಧಿಕಾರಿಗಳ ಆಡಳಿತ ವರ್ಗ ಎಲ್ಲರಿಗೂ ಕೂಡ ಅದರ ಬಗ್ಗೆ ಸಂಪೂರ್ಣವಾದಂತಹ ಜ್ಞಾನ ಇದೆ. ಆದ್ರೂ ಕೂಡ ಯಾಕೆ ಈ ಮಟ್ಟಿನ ರೇಟ್ ಅನ್ನ ಹೈಕ್ ಮಾಡುವಂತದ್ದು ಇನ್ನೂ ಕೂಡ ನಿಗೂಢವಾಗಿದೆ. ಮೊನ್ನೆ ನಾವು BMRCL MD ಮಹೇಶ್ವರ ರಾವ್ ಅವರ ಪ್ರೆಸ್ ಮೀಟ್ ಗಳಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಅವರು ಹೇಳುವಂತದ್ದು ಏನಂತಂದ್ರೆ, ನಮ್ಗೆ ಆರ್ಥಿಕ ವೆಚ್ಚ ಆಗಿದೆ, ಹೊರೆ ಆಗಿದೆ, ವರ್ಷದಿಂದ ವರ್ಷ ಫಿನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ನಾವು ದರವನ್ನ ಪರಿಷ್ಕರಣೆ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಆದ್ರೆ ಪ್ರಯಾಣಿಕರ ಸಂಖ್ಯೆನೂ ಕೂಡ ವರ್ಷದ ವರ್ಷಕ್ಕೆ ಜಾಸ್ತಿ ಆಗತ್ತೆ. ಹಾಗೇನೆ ಒಂದರಿಂದ ಒಂದು ರೂಟ್ ಲೈನ್ ಕೂಡ ಬೇರೆ ಬೇರೆ ಕಡೆ ಮಾರ್ಗಗಳಲ್ಲೂ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾಗಿ ಬೆಂಗಳೂರಿನ ಮೂಲೆಗೂ ಜನರೀಗ ನಮ್ಮ ಮೆಟ್ರೋನ ಡಿಪೆಂಡ್ ಆಗಿದ್ದಾರೆ. ಇಂಥದ್ದನ್ನ ಇವರು ಎನ್ಕ್ಯಾಶ್ ಮಾಡ್ಕೊಂಡು ಇದೇ ಸಂದರ್ಭ ಅನ್ಕೊಂಡು 1 to double ರೇಟ್ ಅನ್ನ ಹೈಕ್ ಮಾಡೋದು ಸರಿ ಅನ್ನುವಂಥದ್ದು ಈಗ ಸಾರ್ವಜನಿಕರ ಪ್ರಶ್ನೆ ಆಗಿರುವಂತದ್ದು. ಹಾಗಾಗಿ ಈ ಒಂದು ದರ ಪರಿಷ್ಕರಣೆ ಆದ ಕೆಲವು ದಿನಗಳಿಂದ ನಿತ್ಯವೂ ಕೂಡ 50, 60, 70 ಸಾವಿರ ಪ್ರಯಾಣಿಕರ ಸಂಖ್ಯೆ ಇಳಿಮುಖ ಆಗ್ತಾ ಇದೆ. ಅದರಲ್ಲೂ ಕೂಡ ಮೆಜೆಸ್ಟಿಕ್ ಇಂದ ಪ್ರಮುಖವಾಗಿ ITBT ಸೆಕ್ಟರ್ ಹೋಗುವಂತಹ ಪ್ರಯಾಣಿಕರ ಸಂಖ್ಯೆ ಬಹುದೊಡ್ಡಾಗಿ ಇಳಿಮುಖ ಆಗ್ತಾ ಇದೆ. ಈ ಹಿಂದೆ ಆಫೀಸಿನ ಕ್ಯಾಬ್ ಗಳನ್ನ ಫೆಸಿಲಿಟಿಗಳು ಇದ್ರೂ ಕೂಡ ಅವರು ಮೆಟ್ರೋದಲ್ಲಿ ನಾವು ಬೇಗ ರೀಚ್ ಆಗ್ಬೋದು, ನಮ್ಮ ಟೈಮಿಗೆ ನಾವು ವಾಪಸ್ ಮನೆಗೆ ಬರ್ಬೋದು ಅನ್ನೋ ಅನ್ಕೊಂಡು ಮೆಟ್ರೋವನ್ನ ಡಿಪೆಂಡ್ ಆಗ್ತಾ ಇದ್ರು. ಆದ್ರೆ ಈಗ ಆಫೀಸ್ ಕ್ಯಾಬ್ ಅನ್ನೇ ಬಳಸಲಿಕ್ಕೆ ಜನರು ಹೊರಡ್ತಾ ಇರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ರೀತಿಯಲ್ಲಿ ಇದು ಹೋಗ್ತಾ ಮತ್ತಷ್ಟು ಜಟಿಲ ಆಗತ್ತೆ ಈ ಒಂದು ದರ ಪರಿಷ್ಕರಣೆ. ಎಲ್ಲೋ ಒಂದ್ ರೀತಿಯಲ್ಲಿ ಪ್ರಯಾಣಿಕರ ವಿಶ್ವಾಸಾರ್ಹತೆಯನ್ನ BMRCL ಅಧಿಕಾರಿಗಳು ಕಳೆದುಕೊಂಡ್ರ ಅನ್ನುವಂಥದ್ದು ಈಗ ಮುಟ್ತಾ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ. ಮನೆ ಮೇಲೇನೆ ಗಾಂಜಾ ಬೆಳೆದಿದ್ದಂತ ಐನಾತಿ ಅಂಧರಾಗಿದ್ದಾನೆ. ಮಂಡ್ಯದ ಕೊಪ್ಪ ಠಾಣೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಯಶಸ್ವಿಯಾಗಿರೋದು. ಮದ್ದೂರು ತಾಲೂಕಿನ ಹಳೇಹಳ್ಳಿಯಲ್ಲಿ ಬೆಳೆದಿದ್ದಂತ ಆರೋಪಿ ಈಗ ಅಂಧರಾಗಿರೋದು. ಗಾಂಜಾವನ್ನ ತನ್ನ ಮನೆಯ ಟೆರೆಸ್ ಮನೆಯಲ್ಲೇನೆ ಬೆಳ್ಕೊಂಡಿದ್ದ. ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಪೊಲೀಸರಿಗೆ. ಮಂಡ್ಯದ ಕೊಪ್ಪ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಮದ್ದೂರು ತಾಲೂಕಿನ ಹಳೇಹಳ್ಳಿಯಲ್ಲಿ ಗಾಂಜಾ ಬೆಳೆದಿದ್ದಂತ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಮನೆ ಚಾವಣಿ ಮೇಲೆ ಪಾಟ್ಗಳಲ್ಲಿ ಗಾಂಜಾ ಬೆಳೆದಿದ್ದ ಆರೋಪಿ. ಗಾಂಜಾ ಬೆಳೆದಿದ್ದಂತ ಕರಿಯಪ್ಪ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತನಿಂದ 3 kg 644 ಗ್ರಾಂ ಗಾಂಜಾ ಗಿಡಗಳು ವಶಕ್ಕೆ ಪಡೆದುಕೊಳ್ಳಲಾಗಿದೆ. 3 kg ಗಾಂಜಾ ಹಾಗೂ 644 ಗ್ರಾಂ ಗಾಂಜಾ ಗಿಡಗಳು ಇವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. NDPS ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ನೋಡಿ, ಇತ್ತೀಚೆಗೆ ಯಾರೋ ಒಬ್ರು ವಿಡಿಯೋ ಮಾಡಿದ್ರು, ರೀಲ್ಸ್ ಮಾಡಿದ್ರು. ಅದರಲ್ಲಿ ಅವ್ರ ಪಕ್ಕದಲ್ಲೇ ಇದ್ದಂಥ ಪಾಟಲ್ಲಿ ಗಾಂಜಾ ಇತ್ತು. ಅದನ್ನ ಸುಳಿವು ಹಿಡ್ಕೊಂಡು ಹೋಗಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಇಂತಹ ಗಾಂಜಾ ಬೆಳೆಯುವಂಥವ್ರು ಇತ್ತೀಚೆಗೆ ಹೆಚ್ಚಾಗ್ಬಿಟ್ಟಿದ್ದಾರೆ. ಮನೆ ಎದುರುಗಡೆ ತುಳಸಿ ಗಿಡ ಇಡಬೇಕಾದ ಜಾಗದಲ್ಲಿ ಗಾಂಜಾ ಬೆಳೀತಾರೆ. ಅದೇ ರೀತಿ ಮನೆ ಟೆರೆಸ್ ಮೇಲೂ ಕೂಡ ಬೆಳೀತಾರೆ. ಮನೆ ಚಾವಣಿ ಮೇಲೆ ಈತ ಗಾಂಜಾ ಬೆಳೀತಾ ಇದ್ದ. ಸದ್ಯಕ್ಕೆ ಈಗ ಅಂಧರಾಗಿದ್ದಾನೆ. ಮದ್ದೂರು ತಾಲೂಕಿನಲ್ಲಿ ನಡೆದಿರುವಂತಹ ಗಾಂಜಾ ಬೆಳೆದಂಥ ಆ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಾ. ಒಂದಷ್ಟು ಗಾಂಜಾ ಗಿಡಗಳಿವೆ, ಮತ್ತೆ ಗಾಂಜಾ ಕೂಡ ಇತ್ತಂತೆ. ಗಾಂಜಾ ಹಾಗೂ ಗಾಂಜಾ ಗಿಡಗಳನ್ನು ಈಗ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ.
ಕರಿಯಪ್ಪ ಅನ್ನುವಂಥ ವ್ಯಕ್ತಿ ಈ ರೀತಿಯಾಗಿ ಗಾಂಜಾ ಬೆಳೀತಾ ಇದ್ರು. ಎಷ್ಟು ದಿನದಿಂದ ಬೆಳೀತಾ ಇದ್ರು, ಎಲ್ಲಿಗೆ ಸಾಗಾಟ ಮಾಡ್ತಾ ಇದ್ರು, ಇದನ್ನೆಲ್ಲ ಯಾರು ಡೀಲ್ ಮಾಡ್ತಾ ಇದ್ರು, ಪೊಲೀಸರೀಗ ತನಿಖೆ ಬಳಿಕ ಮಾಹಿತಿ ಕೊಡ್ತಾರೆ.